ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಮತ್ತು 4 ತಾಲೂಕಿನ ಅಧ್ಯಕ್ಷರ ಆಯ್ಕೆಯನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಜಿಲ್ಲಾ ಕಾರ್ಯಾಲಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಚುನಾವಣಾ ಅಧಿಕಾರಿ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ನಡೆಯಿತು. ನೂತನವಾಗಿ ದೇವನಹಳ್ಳಿ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾದ ಅಂಬರೀಶ್ ಗೌಡ ಅವರು ಮಾತನಾಡಿ, ಪಕ್ಷ ನೀಡಿದ ಜವಾಬ್ದಾರಿಯನ್ನ ಶ್ರದ್ಧೆಯಿಂದ ಮಾಡಿದ್ದೇವೆ. ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಜಿಲ್ಲೆಗೆ ನಾವು ಹೆಚ್ಚು ನೋಂದಣಿಯನ್ನ ಮಾಡಿಸಿದ್ವು. ಜಿಲ್ಲಾ ಕಾರ್ಮಿಕ ಪ್ರಕೋಷ್ಠ ಜವಾಬ್ದಾರಿಯನ್ನ ಉತ್ತಮ ರೀತಿಯಲ್ಲಿ ಮಾಡಿದ್ದೇವೆ. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿನ ಬಾವುಟವನ್ನ ಆರಿಸುತ್ತೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಪಾಪನಹಳ್ಳಿ ನಾರಾಯಣಗೌಡ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಮುಖಂಡರಾದ ಆರ್ಎನ್ಕೆ ನಂಜೇಗೌಡ, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜು ಗೌಡ. ಇಡೀ ಕರ್ನಾಟಕ ಮಾದರಿಯಾಗಿ ಕೂಡ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠವನ್ನ ಭಾರತೀಯ ಜನತಾ ಪಾರ್ಟಿಯ ಅಚ್ಚುಕಟ್ಟಲ್ಲಿ ಏನು ಉದ್ದೇಶ ಧ್ಯೇಯ ಇತ್ತು ಅದರ ಮುಖಾಂತರವಾಗಿ ನಾವು ಇಡೀ ಕರ್ನಾಟಕಕ್ಕೆ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠನ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಶಸ್ವಿ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಕಾರ್ಯಕ್ರಮದಲ್ಲೂ ಕೂಡ ಅತಿ ಹೆಚ್ಚು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಮಾಡಿ ಯಶಸ್ವಿಯಾಗಿದ್ವಿ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಬೂತ್ ಸದಸ್ಯರನ್ನು ಕೂಡ ನಾವು ಮಾಡಿದ್ದೀವಿ. ಈಗ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರ ಒಂದು ಪರ್ವ ಇದು ಇವತ್ತು ನಮಗೆ ಒಂದು ಜವಾಬ್ದಾರಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಪಾರ್ಟಿ ನಿರ್ಣಯ ತಗೊಂಡು ನಮ್ಮನ್ನ ನಿಯುಕ್ತಿಗೊಳಿಸಿದ್ದಾರೆ. ನಾವು ಹಿಂದಿನಿಂದಲೂ ಕೂಡ ಬಹಳ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ. ಇದು ಕೂಡ ಬಹಳ ಕೆಲಸ ಶ್ರದ್ಧೆಯಿಂದ ಕೂಡ ನಮ್ಮ ಇಡೀ ತಾಲೂಕಿನ ಎಲ್ಲರೂ ಸೇರಿ ನಾವು ತಾಲೂಕಾ ಬಿಜೆಪಿಯನ್ನ ಕಟ್ಟಲಿಕ್ಕೆ ಯಶಸ್ವಿಯಾಗಿ ಕಟ್ತೀವಿ ಅಂತ ಹೇಳ್ತಾ, ಹಾಗೆ ಕೂಡ ಏನು MLA ಎಲೆಕ್ಷನ್ಗೆ 34,000-35,000 ವೋಟ್ ಬಂದಿತ್ತು, ಅದನ್ನು ಕೂಡ ನಾವು ಈ ಸರಿ ಗೆಲ್ಸೋ ನಿಟ್ಟಿನಲ್ಲಿ ಎಲ್ಲ ಸೇರಿ ಗೆಲ್ಸೋ ನಿಟ್ಟಿನಲ್ಲಿ ತಗೊಂಡು ಹೋಗ್ತೀವಿ ಕೂಡ. ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ದೇವನಹಳ್ಳಿಯ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ಶಾಸಕರು